ಬೇಲ್ ಮೇಲೇನೋ ಹೊರ ಬಂದಿದ್ದಾರೆ ಮನು. ಆದ್ರೆ ಚೆನ್ನಾಗಿದೆಯಾ ಜೀವನ? ಇಲ್ಲ, ಪ್ರತಿದಿನ ನರಕಯಾತನೆ. ಶಿವಣ್ಣ, ಧ್ರುವ, ದರ್ಶನ್ ಭೇಟಿಗಾಗಿ ಪ್ರತಿದಿನ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಮನುನ ಕ್ಷಮಿಸಿದ ಧ್ರುವ ಸರ್ಜಾ ಹಾಗೂ ದರ್ಶನ್ ಫ್ಯಾನ್ಸ್ ಶಿವಣ್ಣನ ನಿವಾಸದ ಬಳಿ ಫ್ಯಾಮಿಲಿ ಸಮೇತ ಮನು ಹೋಗಿದ್ರು. ಎಷ್ಟು ಕಾದು ನಿಂತರೂ ಕೂಡ ದರ್ಶನ ಸಿಗಲೇ ಇಲ್ಲ. ಶಿವಣ್ಣ ಮತ್ತು ಗೀತಕ್ಕ ಅವರದ್ದು ಸಾವು ಗೆದ್ದ ಬಂದ ದೊಡ್ಡಮನೆ ದೊರೆಗೆ ಸಾವು ಬಯಸಿದ್ದು ಮಹಾಪಾಪ. ಯಾರು ಕೂಡ ಅದನ್ನ ಒಪ್ಕೊಳ್ಳೋದಕ್ಕೆ ಸಿದ್ಧರಿಲ್ಲ. ಕೇಸುಗಳೆಲ್ಲ ಹಿಂಪಡೆಯುವ ಭರವಸೆ ಸಿಕ್ಕಿದೆ. ಕ್ಷಮಿಸಿ ನಟಿಸೋಕೆ ಅವಕಾಶ ಮಾಡಿಕೊಡೋದಾಗಿ ಫಿಲಂ ಚೇಂಬರ್ ಕೂಡ ಹೇಳಿದೆ. ಉಮೇಶ್ ಬಣಕಾರ್ ಜೊತೆ ವಿಡಿಯೋ ಬಹಿರಂಗ ಕೂಡ ಆಗೋಯ್ತು. ಬೇಲ್ ಮೇಲೆ ಹೊರಬಂದ ಮನುಗೆ ಜೀವನ ಚೆನ್ನಾಗಿಲ್ಲ. ಫಿಲಂ ಚೇಂಬರ್ ಕೊಟ್ಟಿರುವ ಆದೇಶವನ್ನ ವಾಪಸ್ ಪಡೆದುಕೊಂಡು ಅವಕಾಶಗಳು ಸಿಗುತ್ತೆ ಅನ್ನುವಂಥ ಭರವಸೆ ಸಿಕ್ಕರೂ ಕೂಡ ಎಲ್ಲವೂ ಸುಗಮವಾಗಿದೆಯಾ ಜೀವನ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ. ನಾನು ಮತ್ತೆ ಈ ಶೋ ಉದ್ದಕ್ಕೂ ಕೂಡ ಹೇಳೋದು ಒಂದೇ ಒಂದು ಮಾತು: ತಪ್ಪು ಮಾಡೋದು ಸಹಜ, ಅದನ್ನ ತಿದ್ದಿ ನಡೆಯೋದು ಮನುಷ್ಯತ್ವ, ಆತನ ಮನಸ್ಥಿತಿ. ಅದನ್ನ ಎರಡನ್ನ ಕೂಡ ಮಡೆನೂರು ಮನು ಮಾಡ್ಕೊಂಡಿದ್ದಾರೆ. ಸೊ ಜನ ಕೂಡ ಅದನ್ನ ಒಪ್ಕೊಳ್ಬೇಕು ಅಂತ ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಅಲ್ಲಿಯೂ ಕೂಡ ಕ್ಷಮೆಯಾಚನೆ ಮಾಡಿದ್ದಾರೆ. ಆಡಿಯೋ ಸುಳಿಗೆ ಸಿಲುಕಿ ಬದುಕು ಬಸ್ ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ನಟ. ಇಂದು ನಟ ಶಿವರಾಜ್ ಕುಮಾರ್ 63ನೇ ಜನ್ಮದಿನ. ತನ್ನ ಆಯಸ್ಸು ಕೂಡ ಶಿವಣ್ಣ ಅವರಿಗೆ ಅರ್ಪಿಸ್ತೀನಿ ಅಂತ ಮಡೆನೂರು ಮನು ಹೇಳ್ಬಿಟ್ರು. ಶಿವಣ್ಣನ ಬರ್ತ್ಡೇ ವಿಶೇಷ, ಇಂದಿನಿಂದ ಹೊಸ ಲೈಫ್ ಶುರು ಮಾಡ್ತೀನಿ ಅಂತ ಮಡೆನೂರು ಮನು ಹೇಳ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ NR ರಮೇಶ್ ಅವರು ಕೂಡ ಮಾತನಾಡಿದ್ದಾರೆ. ಉಮೇಶ್ ಬಣಕಾರ್ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಏನು ಮಡೆನೂರು ಮನೋರ ಒಂದು ವಿವಾದ ಕೋರ್ಟು ಕಚೇರಿ ಹೋಗಿತ್ತು. ತದನಂತರದ ದಿನಗಳಲ್ಲಿ ಅಂದರೆ ಕೋರ್ಟಿಂದ ಅವರು ಬಿಡುಗಡೆ ಆದ ಮೇಲೆ ಕಾನೂನಾತ್ಮಕವಾದಂಥ ಹೋರಾಟದಲ್ಲಿ ಅವರು ಅವ್ರದ್ದೇ ಆದಂಥ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಪ್ರಾಯಶ್ಚಿತ ಅಂತಕ್ಕಂಥದ್ದು ಒಂದು ಪಾಪ ಪ್ರಜ್ಞೆ ಕಾಡಿದ ಮೇಲೆ ಸರ್ವೇ ಸಾಮಾನ್ಯ, ಪ್ರತಿಯೊಬ್ಬರಿಗೂ ಅದು ಆಗ್ತಾ ಇರ್ತದೆ. ಅಂಥದ್ರಲ್ಲಿ ಮಡೆನೂರು ಮನೋರು ಇವತ್ತು ಈ ಕಾಗದವನ್ನು ಕೊಟ್ಟು ತಮ್ಮ ತಪ್ಪಿನ ಅರಿವಾಗಿರೋದನ್ನು ಬಹಿರಂಗವಾಗೂ ಕೂಡ ಅವರು ಕ್ಷಮಾಪಣೆ ಕೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅದ್ಯಾವುದೋ ಅಚಾತುರ್ಯ, ಅದ್ರಲ್ಲಿ ಏನೇನೋ ಒಳಗಡೆ ಬಿಟ್ಟು ತುಂಬ ಇದ್ದಾವೆ. ಅದು ಅವರು ಕಾನೂನಿನ ಹೇಳಿಕೆ ಮತ್ತು ಕಾನೂನಿನ ರೀತಿಯಲ್ಲಿ ಅವರು ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ಅವರು ಬಹಿರಂಗವಾಗಿ ಕ್ಷಮಾಪಣೆನೂ ಕೇಳಿ ಎಲ್ಲರನ್ನೂ, ದರ್ಶನ್ ಅವ್ರನ್ನಾಗಿರ್ಬೋದು, ಧ್ರುವ ಅವ್ರನ್ನಾಗಿರ್ಬೋದು, ಶಿವಣ್ಣ ಅವ್ರನ್ನಾಗಿರ್ಬೋದು, ಪ್ರತಿಯೊಬ್ಬರನ್ನು ಭೇಟಿ ಮಾಡಿ ಅವರು ಮುಂದಿನ ದಿನಗಳಲ್ಲಿ ಇದೆಲ್ಲ ಆಗೋಗ್ಬಿಟ್ಟಿದ್ದಾವೆ, ಇನ್ನು ಮುಂದಕ್ಕೆ ಅಂಥವೆಲ್ಲ ಏನು ಮಾಡಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಚಿತ್ರರಂಗ ಆಗ್ಬೋದು, ಕಿರುತೆರೆ ಆಗ್ಬೋದು, ಹಾಗೇನೇ ಮತ್ತು ಇನ್ಯಾವುದು ಅವರು ಎಲ್ಲೆಲ್ಲಿ ಭಾಗವಹಿಸ್ತಾರೆ ಅದರಲ್ಲಿ ನಾವು ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಏನು ಕಾಗದವನ್ನು ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಪುರಸ್ಕರಿಸ್ತಾ ಅವರ ತಪ್ಪಿನ ಅರಿವು ಅವ್ರಿಗೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಂಥ ಅಚಾತುರ್ಯಗಳು ಆಗಬಾರ್ದು. ಮನೋ ಆ ರೀತಿ ನೋಡ್ಕೊಳ್ಳಿ. ಹಿರಿಯರು ಎಲ್ಲರೂ ಹಿರಿಯರಿದ್ದಾರೆ. ಚಿತ್ರರಂಗವನ್ನು ಕಟ್ಟಿ ಬೆಳೆಸಲಿಕ್ಕೆ ಅವ್ರದ್ದೇ ಆದಂಥ ಕೊಡುಗೆಗಳು ತುಂಬ ಇದ್ದಾವೆ. ತಾವು ಉದ್ಯೋನ್ಮುಖರು, ತುಂಬ ನಿಮಗೊಂದು ಒಳ್ಳೆಯ ಭವಿಷ್ಯ ಇದೆ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇಂಥ ಅಚಾತುರ್ಯಗಳು ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಆ ಥರದ್ದೇನ ತಿರುಗಿ ಆ ಥರದ್ದು ಇನ್ನೊಂದು ಸಾರಿ ಆಯಿತು ಅಂದರೆ ಯಾರೂ ನಿಮ್ಮನ್ನು ಕ್ಷಮಿಸೋಕ್ಕಾಗಲ್ಲ. ದಯಮಾಡಿ ಮುಂದಿನ ದಿನಗಳಲ್ಲಿ ಸರಿ ಇದ್ದು ಮುಂದೆ ಒಂದು ಕರ್ನಾಟಕದ ಹೆಸರನ್ನು ಒಂದು ಮುಂಚೂಣಿಗೆ ತಗೊಂಬರೋದು ಪ್ರಯತ್ನ ಪಡ್ರಿ ಅಂತ ನಾನು ಹೇಳ್ಕೊಳ್ತೀನಿ. ಆದಷ್ಟು ಒಳ್ಳೆಯದ. ಏನು ಮಡೆನೂರು ಮನೋರ ಒಂದು ವಿವಾದ ಕೋರ್ಟು ಕಚೇರಿ ಹೋಗಿತ್ತು. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿ ಬಹಳ ಖ್ಯಾತಿಯನ್ನು ಪಡೆದಂಥ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನ 2ನೇ ಸರಣಿಕೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ಮತ್ತು ತನ್ನ ಅಭಿನಯದಿಂದಲೇ ಕರ್ನಾಟಕದ ಮನೆ ಮಾತಾಗಿದ್ದ ಮಡೆಯೂರು ಮನು ಅವರು ಬೇರೆ ಯಾವುದೋ ಒಂದು ಪ್ರಕರಣದಲ್ಲಿ ಸಿಲುಕಾಕೊಂಡು ಅವರು ಜೈಪಾಲಾಗಿ ನಮ್ಗೆ ಗೊತ್ತಿರುವಂಥ ವಿಷಯ. ಅದೇ ಸಂದರ್ಭದಲ್ಲಿ ಒಂದು ಆಡಿಯೋ ಒಂದನ್ನು ಬಿಡುಗಡೆ ಮಾಡಿ ಅದೇ ಕಾರ್ಯಕ್ರಮದಲ್ಲಿ ಸಹನಟಿಯರಾಗಿ ನಟಿಸಿದಂಥ ಒಬ್ಬರು ಆ ಆಡಿಯೋವನ್ನು ಬಿಡುಗಡೆ ಮಾಡಿ ಅದರಲ್ಲಿ ಮಡೆಯೂರು ಮನು ಅವರು ಕರ್ನಾಟಕ ಚಕ್ರವರ್ತಿ ದೊಡ್ಡಮನೆ ಕುಟುಂಬದ ದೊಡ್ಡ ಮಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ, ಹಾಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಬಗ್ಗೆ, ಹಾಗೆ ಕನ್ನಡದ ಇನ್ನೋರ್ವ ಪ್ರಮುಖ ನಟ ದರ್ಶನ್ ಅವರ ಬಗ್ಗೆ
ಕೆಟ್ಟದಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಒಂದು ಆಡಿಯೋಗಳನ್ನು ಬಿಡುಗಡೆ ಮಾಡಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ತಾನೇ ಕ್ಯಾನ್ಸರ್ ಕಾಯಿಲೆಯಿಂದ ಚೇತರಿಕೆ ಕಂಡು ಮತ್ತೆ ತಮ್ಮ ಹಿಂದಿನ ರೂಪಿನಂತೆ ಚಲನಚಿತ್ರಗಳ ಚಿತ್ರೀಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ನಟ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮಾತನಾಡ್ತಾ ಅವರು ಇನ್ನು ಕೇವಲ 2 ರಿಂದ 6 ವರ್ಷ ಮಾತ್ರ ಇರ್ತಾರೆ, ಧ್ರುವ ಸರ್ಜಾ ಅವರ ಮಾರ್ಕೆಟ್ಗೆ ಇಲ್ಲ, ಹಾಗೆ ದರ್ಶನ್ ಅವ್ರ ಮಾರ್ಕೆಟ್ ಬಿದ್ದೋಗಿದೆ ಅನ್ನೋ ಮಾತುಗಳನ್ನು ಆಡಿರುವಂಥ ಆಡಿಯೋಗಳು ಬಿಡುಗಡೆ ಆಗಿತ್ತು. ಅದಾದ ನಂತರ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ, ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ವತಿಯಿಂದ, ಡಾಕ್ಟರ್ ರಾಜ್ಕುಮಾರ್ ಸೇನೆ ಮತ್ತು ರಾಜವಂಶ ಅಭಿಮಾನಿಗಳ ಸಂಘ ಇನ್ನಿತರ ಕನ್ನಡ ಪರ ಸಂಘಟನೆಗಳು ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನು ಕೂಡ ಕೊಟ್ಟಿತ್ತು. ಹಾಗೆ ಜಿ ಕನ್ನಡ ವಾಹಿನಿ ಮತ್ತು ಕಲರ್ಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರು ಕೂಡ ದೂರುಗಳನ್ನು ಕೊಟ್ಟು ಇನ್ನು ಮುಂದೆ ಇವರಿಗೆ ಯಾವುದೇ ಕಾರಣಕ್ಕೂ ಅವಕಾಶಗಳನ್ನು ಕೊಡಬಾರದು ಅನ್ನೋ ಒಂದು ಮನವಿಗಳನ್ನು ನಾವು ಮಾಡ್ಕೊಂಡಿದ್ವಿ. ಅದಲ್ಲದೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ರಾಜ್ಯಾದ್ಯಂತ ಸುಮಾರು 30ಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಲ್ಲಿ 73 ಪ್ರಕರಣಗಳು ದಾಖಲು ಮಾಡಲಾಗಿತ್ತು. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿ